ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಅದು ಕೂಡ ಕಿಚ್ಚನ ಪಂಚಾಯತಿಗೆ ಸಂಬಂಧಪಟ್ಟಂಥ ಪ್ರೋಮೋ. ಸೊ ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಎರಡು ಸ್ಪರ್ಧಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಈ ಎರಡು ಜನ ಸ್ಪರ್ಧಿಗಳಿಗೆ ಖಂಡಿತ ಈ ಒಂದು ವಾರದ ಕಿಚ್ಚನ ಪಂಚಾಯತಿಲಿ ಖಂಡಿತ ಕ್ಲಾಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಕಿಚ್ಚ ಸುದೀಪ್ ಅವರು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಮತ್ತು ಏನೆಲ್ಲ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರು, ಈಗಾಗಲೇ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರದ ಒಂದು ಪಂಚಾಯತಿ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕಳೆದ ವಾರ ಕೂಡ ಕಿಚ್ಚ ಸುದೀಪ್ ಅವರು ಯಾವುದೇ ರೀತಿಯ ಪಂಚಾಯತಿಯಲ್ಲಿ ಆಗಿರಲಿಲ್ಲ, ಬಟ್ ಈ ವಾರ ನಡೀತಾ ಇದೆ ಅಂತ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಕಿಚ್ಚ ಸುದೀಪ್ ಅವರು ಎರಡು ಜನ ಸ್ಪರ್ಧಿಗಳ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಇಷ್ಟು ದಿನ ತುಂಬ ಚೆನ್ನಾಗಿ ಆಟ ಆಡಿ ಎಲ್ಲ ಸ್ಪರ್ಧಿಗಳ ಮನಸ್ಸು ಗೆದ್ದು, ಅಷ್ಟೇ ಅಲ್ಲದೆ ಎಲ್ಲ ಫ್ಯಾನ್ಸ್ಗಳ ಮನಸ್ಸು ಗೆದ್ದು ಕೊನೆ ಕ್ಷಣದಲ್ಲಿ ಅವರ ಮಾತಿನಿಂದ ಅವರೇ ತಪ್ಪು ಮಾಡ್ಕೊಂಡ್ರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿಯ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಸೊ ಇಲ್ಲಿ ಅಶ್ವಿನಿ ಅವರು ಮಾತಾಡಿದಾಗಿರ್ಬೋದು, ಸೊ ಇಲ್ಲಿ ಗಿಲ್ಲಿ ಅವರು ಅಶ್ವಿನಿಗೆ ಮಾತಾಡಿದಾಗಿರ್ಬೋದು. ಸೊ ಅದರ ಬಗ್ಗೆ ಈಗ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಪಿಕ್ ಬಗ್ಗೆ ಈ ಒಂದು ಪಂಚಾಯತಿಯಲ್ಲಿ ಖಂಡಿತ ಒಂದು ಕ್ಲಾಸ್ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಮಾತಿನ ಅರ್ಥ ನೋಡಿದ್ರೆ, ಸೊ ಒಂದು ಗೆಲ್ಲುವ ಬರದಲ್ಲಿ ಇರುವ ಟೈಮಲ್ಲಿ ಈ ರೀತಿ ಮಾಡಿದ್ರೆ ತಪ್ಪು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲ ಕಷ್ಟಪಡ್ಕೊಬಂದು ಕೊನೆಯಲ್ಲಿ ಅವ್ರನ್ನ ಹಾಳು ಮಾಡ್ಕೊತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಸೊ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅಶ್ವಿನಿ ಮತ್ತು ಗಿಲ್ಲಿಯ ನಡುವೆ ಒಂದು ಜಗಳ ನಡೀತು. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರು ಒಂದು ಕೆಲಸನ ಹೇಳಿರ್ತಾರೆ, ಅಶ್ವಿನಿ ಅವ್ರು ನನಗೆ ಮಾಡಲ್ಲ, ಸೊ ಬೆಳಗ್ಗೆ ಮಾಡ್ತೀನಿ ಅಂತ ಅವ್ರ ಹತ್ರ ಹೇಳ್ಕೊಂಡಿರ್ತಾರೆ. ಸೊ ಆ ಒಂದು ವಿಚಾರದಲ್ಲಿ ಈಗ ಅಶ್ವಿನಿ ಮತ್ತು ಗಿಲ್ಲಿಯ ನಡುವೆ ತುಂಬ ಜೋರಾಗಿ ನಡೆಯುತ್ತೆ, ಅದು ಕೂಡ ವಾಶ್ರೂಮಲ್ಲಿ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಅಶ್ವಿನಿ ಅವರು ತುಂಬ ಅತಿರೇಕಕ್ಕೆ ಮಾತಾಡಿದ್ರು, ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರು ಕೂಡ ಅತಿರೇಕಕ್ಕೆ ಮಾತಾಡಿದ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಶ್ವಿನಿ ಅವರಿಗೆ ಸೊ ಗಿಲ್ಲಿ ಅವರು ಏನಮ್ಮ ನಿಂದು ಏನೋ ಮಾಡೋಕ್ಕಾಗಲ್ಲ, ಹೋಗಿ ಕೆಲಸ ಮಾಡು ನೀನೇ ತಾನೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ಸೊ ಅಶ್ವಿನಿ ಅವರು ತುಂಬ ಸಿಟ್ಟಾಗ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರು ನೀ ಏನು ಕ್ಯಾಪ್ಟನ್ ಆದಮೇಲೆ ನಿಂಗೊಂದು ಕೊಂಬಿದೆಯಾ ನೀ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಷಯವನ್ನು ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡುವಂಥ ಮಾತಿಗೆ ಇದನ್ನು ಸಿಂಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಪ್ರೋಮೋ ನೋಡ್ಕೊಂಡು ಡಿಪೆಂಡ್ ಮಾಡೋಕ್ಕಾಗಲ್ಲ, ಬಟ್ ಕೆಲವೊಂದು ವಿಚಾರಗಳಲ್ಲಿ ಈ ಒಂದು ವಿಷಯದ ಬಗ್ಗೆನೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೊಗೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿರುವಂಥ ಒಂದೊಂದು ಮಾತುಗಳು ಎಷ್ಟು ಅರ್ಥ ಇದೆ ಅಂದರೆ ತುಂಬ ಅರ್ಥ ಇದೆ. ಯಾರು ಇನ್ನು ಈ ಒಂದು ಪ್ರೋಮೋ ನೋಡಿದ್ರೆ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಆ ಪ್ರೋಮೋ ಹೋಗಿ ನೋಡ್ಕೊಬರ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ಕೆಳಗಡೆ ಒಂದು ಟೈಟಲ್ ಸಹ ಹಾಕಿದ್ದಾರೆ, ಹಾದಿ ತಪ್ಪಿದ ಮಾತು ಎಲ್ಲಿ ಮೀರಿ ನಡವಳಿಕೆಗಳಿಗೆ ಕಿಚ್ಚ ಹಾಕ್ತಾರ ಫುಲ್ ಸ್ಟಾಪ್ ಅನ್ನೋ ರೀತಿಯಲ್ಲಿ ಒಂದು ಟೈಟಲ್ ಸಹ ಕೂಡ ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ ಕೆಲವೊಂದಿಷ್ಟು ಜನ ಸ್ಪರ್ಧಿಗಳು ಹಾದಿನೂ ತಪ್ಪಿದ್ದಾರೆ, ಅಷ್ಟೇ ಅಲ್ಲದೆ ನಡವಳಿಕೆಯಲ್ಲಿ ಒಂದು ವಿಷಯಗಳ ಬಗ್ಗೆ ಒಂದು ಫುಲ್ ಸ್ಟಾಪ್ನು ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟೈಟಲ್ನ ಅರ್ಥ ಮಾಡಿಕೊಂಡ್ರೆ ಸೊ ಈ ವಾರ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕ್ಲಾಸ್ ಅನ್ನೋಕ್ಕಿಂತ ಸೊ ಅವರ ಒಂದು ವೈಯಕ್ತಿಕದ ಬಗ್ಗೆ ಒಂದಿಷ್ಟು ಮಾತುಗಳು ಆಗುವಂಥ ಚಾನ್ಸಸ್ ತುಂಬಾ ಇದೆ. ಬಟ್ ಇವತ್ತಿನ ಒಂದು ಎಪಿಸೋಡ್ನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದು ಕೂಡ ಕಿಚ್ಚನ ಒಂದು ಈ ವಾರದ ಪಂಚಾಯಿತಿ, ಈ ವಾರ ಅನ್ನೋಕ್ಕಿಂತ 2 ವಾರದ ಪಂಚಾಯಿತಿ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ವಾರ ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗಿಲ್ಲಿಯವರ ಮಧ್ಯೆ ತುಂಬ ಜಗಳ ನಡೀತು. ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೂಡ ಅಶ್ವಿನಿ ಅವರು ತುಂಬ ಜೋರಾಗಿ ಮಾತಾಡಿದ್ರು, ಗಿಲ್ಲಿಯವರು ಕೂಡ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಕೂಡ ಮಾತಾಡಿದರು. ನಿನಗೆ ತಾನೇ ಅನ್ನೋ ರೀತಿಯಲ್ಲಿ ಗಿಲ್ಲಿಯವರು ಮಾತಾಡಿದರು. ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರು ಕೂಡ ಅಷ್ಟೇ ರೀತಿಯ ಮಾತಾಡಿದ್ದಾರೆ, ಒಂದು ಫೈನಲ್ ಸ್ಕ್ವಾಡ್ ಇಲ್ದವನು ನೀನು, ಸೊ ಜೋಕರು ಅನ್ನೋ ರೀತಿಯಲ್ಲಿ ಪದಗಳನ್ನ ಕೂಡ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಇಲ್ಲಿ ಗಿಲ್ಲಿಯವರು ತಪ್ಪಿದೆಯಾ ಅಥವಾ ಅಶ್ವಿನಿಯವರು ತಪ್ಪಿದೆಯಾ ಅಂತ ಹೇಳೋಕ್ಕಾಗಲ್ಲ, ಬಟ್ ಇವರಿಬ್ಬರಿಗೂ ಒಂದು ಕ್ಲಾಸ್ ಇದ್ದೇ ಇದೆ ಅಂತ ನಮಗೆ ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಕಿಚ್ಚ ಸುದೀಪ್ ಅವರು ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಅಂದರೆ ಒಂದು ಮ್ಯಾಟರ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾವುದಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಫೈನಲ್ ಕ್ಯಾಪ್ಟನ್ ಆಗಿ ಸೊ ಇಲ್ಲಿ ಧನುಷ್ ಅವರು ಆಯ್ಕೆ ಆದರು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ನಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಇಲ್ಲಿ ಧನುಷ್ ಅವರು ವಿನ್ ಆದರು. ಸೊ ಆ ಒಂದು ವಿಷಯನೂ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಗೇಮಲ್ಲಿ ತುಂಬ ಕಷ್ಟಪಟ್ಟು ಗೆದ್ದು ಸಂಭ್ರಮಿಸೋಕ್ಕಾಗದೆ ತುಂಬ ಕಷ್ಟಪಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ನೋಡಿದ್ರೆ ಇಲ್ಲಿ ಧನುಷ್ ಅವ್ರನ್ನ ಮೈಂಡ್ ಕನ್ವರ್ಟ್ ಮಾಡೋಕ್ಕೆ ಸೊ ಅಶ್ವಿನಿ ಅವರು ತುಂಬ ಪ್ರಯತ್ನ ಪಟ್ಟರು. ಬಟ್ ಇಲ್ಲಿ ಅಶ್ವಿನಿ ಅವರು ಮಾತಾಡುವಂಥ ಮಾತುಗೂ ಒಂದು ತೂಕ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಎಫರ್ಟ್ ಹಾಕಿ ಗೆದ್ದಿದ್ದು ಧನುಷ್ ಅವರು ಅಂತಲೂ ಕೂಡ ಹೇಳ್ಬೋದು. ಕೆಲವೊಂದಿಷ್ಟು ವಿಚಾರಗಳಲ್ಲಿ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರು, ಬಟ್ ಅದು ಒಂದು ಟಾಸ್ಕ್ನ ದೊಡ್ಡ ನಿಯಮನೇ ಆಗಿತ್ತು. ಆ ರೂಲ್ಸ್ನ ಬ್ರೇಕ್ ಮಾಡಿದ್ದು, ಬಟ್ ಉಸ್ತುವಾರಿಗಳು ಅದನ್ನ ಕರೆಕ್ಟಾಗಿ ನೋಡ್ಕೋಬೇಕಾಗಿತ್ತು. ಸೊ ಆ ಒಂದು ವಿಷಯದ ಬಗ್ಗೆನೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ವಿಷಯದ ಬಗ್ಗೆನೂ ಕೂಡ ಕಿಚ್ಚ ಸುದೀಪ್ ಅವರು ಈ ಒಂದು ವೇದಿಕೆಯಲ್ಲಿ ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋದಲ್ಲೂ ಕೂಡ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು.
ಸೊ ಅಷ್ಟೇ ವೀಕ್ಷಕರಲ್ಲಿ ಧನುಷ್ ಅವರು ಕ್ಯಾಪ್ಟನ್ ಆದಮೇಲೆ ಸೊ ಒಂದು ಕ್ಯಾಪ್ಟನ್ ರೂಮ್ಗೂ ಸಹ ಎಂಟ್ರಿ ಕೊಟ್ಟಿಲ್ಲ. ಆಲ್ಮೋಸ್ಟ್ ಕಿಚ್ಚನ ಒಂದು ಪಂಚಾಯಿತಿ ಮುಗಿದ ಮೇಲೆ ಸೊ ನಾನು ಆ ಒಂದು ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡ್ತೀನಿ ಅಂತ ಎಲ್ಲ ಸ್ಪರ್ಧಿಗಳ ಎದುರುಗಡೆನೇ ಹೇಳಿದರು. ಸೊ ಆ ಒಂದು ವಿಷಯದ ಬಗ್ಗೆನೂ ಕೂಡ ಮಾತಾಡ್ತಾರೆ. ಸೊ ಇಲ್ಲಿ ಅಶ್ವಿನಿ ಅವ್ರದ್ದು ಸರಿ ಇದೆಯಾ ಅಥವಾ ಧನುಷ್ ಅವ್ರದ್ದು ಸರಿ ಇದೆಯಾ? ಸೊ ಧನುಷ್ ಅವ್ರದ್ದು ಏನಾದರೂ ಸರಿ ಇದ್ದರೆ ಸೊ ಆಲ್ಮೋಸ್ಟ್ ಅವರು ಈ ಒಂದು ವಾರದ ಒಂದು ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಧನುಷ್ ಅವರು ಈ ವಾರದ ಫೈನಲ್ ಕ್ಯಾಪ್ಟನ್ ಆಗಿ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಬಟ್ ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಯಾರ ತಪ್ಪಿದೆ ಯಾರ ಸರಿ ಇದೆ ಅದರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಯಾರ ತಪ್ಪಿರ್ಬೋದು ಯಾರ ಸರಿ ಇರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಸೊ ಯಾವ ವಿಷಯದ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗ್ಬೋದು, ಈ ಒಂದಿಷ್ಟು ಸ್ಪರ್ಧಿಗಳಲ್ಲಿ ಯಾರು ಅತಿ ತಪ್ಪು ಮಾಡಿದ್ರು ಮತ್ತು ಯಾವ ವಿಷಯದ ಬಗ್ಗೆ ಕಿಚ್ಚ ಸುದೀಪ್ ಅವರು ತುಂಬ ಗರಂ ಆಗ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ಈ ವಾರ ಟೋಟಲ್ ಆಗಿ 5 ಜನ ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟಲ್ಲಿ ಇದ್ದಾರೆ. ಸೊ ಈ 5 ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಮತ್ತು ಯಾರು ಉಳಿಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದು ಕೂಡ ಕಿಚ್ಚನ ಪಂಚಾಯಿತಿ ಅಂತ. ಸೊ ಇವಾಗ ಬಂದಿರುವಂಥ ಪ್ರೋಮೋ ನೋಡಿದ್ರೆ ಈ ವಾರ ಖಂಡಿತ ಒಂದು ಖಡಕ್ ಕ್ಲಾಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ವಾರ ಅನ್ನೋಕ್ಕಿಂತ ಇವತ್ತು ಬಂದಿರುವಂಥ ಪ್ರೋಮೋಗಳು, ಬೆಳಗ್ಗೆ ಬಂದಿರುವಂಥ ಪ್ರೋಮೋ, ಈಗ 2ನೇ ಪ್ರೋಮೋ ಕೂಡ ತುಂಬ ಟ್ವಿಸ್ಟ್ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಈ ವಾರ ಒಂದು ನಾಮಿನೇಷನ್ ಒಂದು ಭಯ ಆದರೆ ಇನ್ನೊಂದು ಕಿಚ್ಚನ ಒಂದು ಪಂಚಾಯಿತಿಯ ಸ್ಪರ್ಧಿಗಳಿಗೆ ಇನ್ನೊಂದು ಭಯ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ಈಗ ಅಶ್ವಿನಿ ಮತ್ತು ಗಿಲ್ಲಿಯವರ ಒಂದು ಜಗಳ ತುಂಬ ಜೋರಾಗಿ ನಡೆದಿದೆ ಈ ವಾರ. ಅದರ ಬಗ್ಗೆನೂ ಕೂಡ ಬೆಳಗ್ಗೆ ಒಂದು ಪ್ರೋಮೋದಲ್ಲಿ ತೋರಿಸಿದ್ರು, ಈಗ ಬಂದಿರುವಂಥ ಪ್ರೋಮೋದಲ್ಲೂ ಅದರ ಬಗ್ಗೆನೇ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ 2 ಪ್ರೋಮೋಗಳನ್ನ ನೋಡಿದ ಮೇಲೆ ಸೊ ಈ ವಾರ ಸ್ವಲ್ಪ ಕಿಚ್ಚನ ಕ್ಲಾಸ್ ಆಲ್ಮೋಸ್ಟ್ ಈ 2 ಜನ ಸ್ಪರ್ಧಿಗಳಿಗೆ ತುಂಬ ಜೋರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ 2 ಜನ ಸ್ಪರ್ಧಿಗಳಲ್ಲಿ ಯಾರಿಗೆ ಅತಿ ಹೆಚ್ಚು ಕ್ಲಾಸ್ ಇರ್ಬೋದು ಅದನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಸೊ ಟಾಸ್ಕಲ್ಲೂ ಕೂಡ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರು ರಾಜಾ ರಾಣಿ ಕೂಡ ಆಗಿದ್ರು. ಸೊ ಈ ಒಂದು ಟಾಸ್ಕ್ ಉಸ್ತುವಾರಿ ಮಾಡುವಾಗ ಕೂಡ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅಶ್ವಿನಿ ಅವರು ಕೂಡ ಮಾತಾಡಿದ್ದಾರೆ, ಗಿಲ್ಲಿ ಅವರು ಕೂಡ ಮಾತಾಡಿದ್ದಾರೆ. ಸೊ ಇಲ್ಲಿ ಅಸಮರ್ಥತೆ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ. ಆಟ ಆಡೋಕ್ಕೆ ಬರಲ್ಲ ನಿಮಗೆ, ಆ ಒಂದು ಕಾರಣಕ್ಕೆ ನಿನ್ನ ರಾಣಿ ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದರು. ಸೊ ಅದರಲ್ಲೂ ಕೂಡ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ನಾಮಿನೇಷನ್ ವಿಚಾರದಲ್ಲೂ ಕೂಡ ತುಂಬ ಚರ್ಚೆ ಆಗುವಂಥ ಚಾನ್ಸಸ್ ತುಂಬ ಇದೆ. ಕೆಲವೊಂದಿಷ್ಟು ಸುದ್ದಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಗಿಲ್ಲಿ ಅವರು ಫೇವರಿಸಮ್ ಮಾಡಿದ್ರು ಅಂತ. ರಿಯಲ್ ಆಗಿ ಇಲ್ಲಿ ಫೇವರಿಸಮ್ ಮಾಡಿದ್ರ ಅವರು ಕೊಟ್ಟಿರುವಂಥ ಕಾರಣಗಳು ಸರಿ ಇರಲಿಲ್ವಾ ಅದರ ಬಗ್ಗೆನೂ ಕೂಡ ಇವತ್ತು ಕ್ಲಿಯರ್ ಆಗಿ ನಮಗೆ ಆನ್ಸರ್ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಕಾವ್ಯಗೆ ಫೇವರಿಸಮ್ ಮಾಡಿದ್ರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಒಂದು ಪ್ರಕಾರ ನೋಡಿದ್ರೆ ಇಲ್ಲಿ ಗಿಲ್ಲಿ ಅವರು ಎಲ್ಲೋ ಒಂದಿಷ್ಟು ವಿಚಾರಗಳಲ್ಲಿ ತಪ್ಪು ಮಾಡಿದ್ರು, ಅದರ ಬಗ್ಗೆನೂ ಇವತ್ತು ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ. ಅದರಲ್ಲೂ ಇವರು ತಪ್ಪು ಮಾಡಿದಾರಾ ಇಲ್ವಾ ಅನ್ನೋದು ಇವತ್ತು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ತಪ್ಪು ಮಾಡಿದಾರಾ ಅನಿಸುತ್ತಾ ನಿಮ್ಮ ಅನಿಸಿಕೆನ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಇವತ್ತಿನ ಒಂದು ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಬೆಳಗ್ಗೆ ಬಂದಿರುವಂಥ ಪ್ರೋಮೋ ಬಗ್ಗೆ ಆಲ್ರೆಡಿ ನಾವು ವಿಡಿಯೋ ಕೂಡ ಮಾಡಿದ್ದೇವೆ. ಸೊ ಈಗ 2ನೇ ಪ್ರೋಮೋ ಅಪ್ಡೇಟ್ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಅಂತಲೂ ಕೂಡ ಹೇಳ್ಬೋದು. ಸೊ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಅಷ್ಟೇ ಅಲ್ಲದೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಕೂಡ ಹತ್ತಿರ ಆಗ್ತಾ ಇದೆ. ಸೊ ಈ ಒಂದು ಕಿಚ್ಚನ ಪಂಚಾಯಿತಿ ಇದು ಕಡೆಯ ಒಂದು ಪಂಚಾಯಿತಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಕನ್ಫರ್ಮ್ ಆಗಿ ಮಾಹಿತಿ ಇಲ್ಲ, ನೋಡೋಣ. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಒಂದು ಇವತ್ತಿನ ಎಪಿಸೋಡ್ನಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಸೇವ್ ಆಗ್ತಾರೆ. ಸೊ ನಾಳೆ ಒಂದು ಎಪಿಸೋಡ್ನಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಅದ್ರ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಸೊ ನಿಮ್ಮ ಪ್ರಕಾರ ಈ ವಾರ ಇವತ್ತು ನಡೆಯುವಂಥ ಕಿಚ್ಚನ ಪಂಚಾಯಿತಿಯಲ್ಲಿ ಮೊದಲು ಸೇವ್ ಆಗುವಂಥ ಸ್ಪರ್ಧಿಗಳು ಯಾರು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ಮತ್ತೆ ಸಿಗೋಣ.